ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಸೂರ್ಯ ಅವ್ರನ್ನ ಮೀನಾ ಅವರನ್ನು ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ರೋಹಿಣಿ ಅವ್ರನ್ನ ಕರೀತಾರೆ. ಏನಾಯಿತು ಅಂತ ಕೇಳ್ತಾರೆ. ರೋಹಿಣಿ ಅವರು, ಸರ್ ನನ್ನ ಮಾರ್ಕೆಟಿಗೆ ಕರೆಸಿ ಹಿಂಗೆಲ್ಲ ಹೊಡೆದಿದ್ದಾರೆ ನೋಡಿ ಸರ್ ಅಂತ ಹೇಳ್ತಾರೆ. ಸೂರ್ಯ ಮತ್ತು ಮೀನಾ ಅವರು, ಇಲ್ಲ ಸರ್ ನಾವು ಯಾವುದೇ ಕಾರಣಕ್ಕೂ ನಾವು ಹೊಡೆದಿಲ್ಲ, ನಾವು ಅಲ್ಲಿಗೆ ಹೋಗೇ ಇಲ್ಲ ಅಂತ ಹೇಳ್ತಾರೆ. ರೋಹಿಣಿ ಅವರು, ಇಲ್ಲ ಸರ್ ಇವರು ಹೇಳ್ತಾ ಇರೋದೆಲ್ಲ ಸುಳ್ಳು, ನನಗೆ ಹೊಡೆದಿರೋದು ನಿಜ, ಆ ಮನೇಲಿ ಇರೋದಕ್ಕೆ ನಾನು ಬಿಡ್ತಾ ಇಲ್ಲ, ನನ್ನ ಗಂಡ ಹೆಂಡ್ತಿನ ಬೇರೆ ಮಾಡಿಬಿಟ್ಟಿದ್ದಾರೆ ಸರ್, ನಾನು ಆ ಮನೇಲಿ ಏನಾರ ಇದ್ದರೆ ಇವರು ಚೆನ್ನಾಗಿರೋಕ್ಕಾಗಲ್ಲ ಅಂತ ಹೇಳಿ ನನಗೆ ಈ ರೀತಿ ಮಾಡಿದ್ದಾರೆ ಸರ್ ಅಂತ ಹೇಳ್ತಾರೆ. ಮೀನಾ ಅವರು, ಎಷ್ಟೆಲ್ಲ ಸುಳ್ಳು ಹೇಳ್ತಿದ್ಯಾ, ಎಷ್ಟೆಲ್ಲ ನಾಟಕ ಮಾಡ್ತಿದ್ಯಾ ರೋಹಿಣಿ, ನಿಮಗೆ ನಾಚಿಕೆನೇ ಆಗಲ್ವಾ ಅಂತ ಕೇಳ್ತಾರೆ. ನೋಡಿ ಸರ್ ನಿಮ್ಮಿದ್ರಿಗೆ ಎಷ್ಟೆಲ್ಲ ನನ್ನ ಬೈತಾ ಇದ್ದಾರೆ ಅಂತ, ಇನ್ನು ನಾನು ಒಬ್ಬಳೇ ಸಿಕ್ಕಿದ್ರೆ ಬಿಡ್ತಾರಾ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಸರ್, ಈ ಸೂರ್ಯ ಅನ್ನೋರು ಚಿಕ್ಕ ವಯಸ್ಸಲ್ಲೇ ಒಂದು ಕೊಲೆ ಮಾಡಿ ಮೇನ್ ರೂಮಲ್ಲಿ ಇದ್ರು ಸರ್. ಈ ಮೀನೂ ಅಷ್ಟೇ ಸರ್, ಮಾರ್ಕೆಟಲ್ಲಿ ಒಂದು ಗುಂಪೇ ಇದೆ ಸರ್, ಇವರದು ರೌಡಿಸಮ್ ಮಾಡಿ ಎಲ್ಲ ಬರೋ ಆರ್ಡ್ರೆಲ್ಲ ಇವರೇ ತಗೋತಾರೆ ಸರ್ ಅಂತ ಹೇಳ್ತಾರೆ. ಹೌದೇನ್ರಿ, ಇಷ್ಟೆಲ್ಲ ಮಾಡ್ತಾರಾ ರೀ, ಒಂದು ಇವ್ರ ಮೇಲೆ FIR ಹಾಕ್ರಿ, ಜೈಲಲ್ಲಿ ಕೂರ್ಸೋಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಲೇಡಿ ಪೊಲೀಸ್ ಇರ್ತಾರೆ. ಅವ್ರ ಮಗು ಚಿಪ್ಸ್ ತಿಂತ ಗಂಟ್ಲಲ್ಲಿ ಸಿಗಾಕಬಿಡುತ್ತೆ. ಆ ಹುಡುಗ ಅಮ್ಮ ಅಮ್ಮ ಅಂತ ಕೂಕೊಂಡು ಓಡ್ ಬರುತ್ತೆ. ಎಲ್ಲರೂ ಗಾಬರಿ ಆಯ್ತಾರೆ. ಸೂರ್ಯ ಮತ್ತೆ ಮೀನಾ ಅವರು, ಇಲ್ಲ ಸರ್ ನಾನು ನೋಡ್ತೀನಿ ಏನಾಗಿದೆ ಬಿಡಿ ಅಂತ ಹೇಳಿ ಆ ಹುಡುಗನಿಗೆ ಗಂಟ್ಲಲ್ಲಿ ಇದ್ದ ಚಿಪ್ಸನ್ನ ತೆಗಿತಾರೆ. ಏನಾಗಿಲ್ಲ, ಇವನು ಬರ್ತಾ ಇದ್ದೆ ನಾನು ಅವಾಗ ಚಿಪ್ಸ್ ತಿಂತಾ ಇದ್ದ, ಅದು ಸಿಗಾಕೋಗ್ಬಿಟ್ಟಿದೆ ಅಷ್ಟೇ, ಏನೂ ಆಗಿಲ್ಲ ಬಿಡಿ ಸರ್ ಅಂತ ಹೇಳ್ತಾರೆ. ಸರಿ ಅಂತೇಳಿ ಇನ್ಸ್ಪೆಕ್ಟ್ರು ಕಾನ್ಸ್ಟೇಬಲ್ನ FIR ಹಾಕಿದ್ರ ಅಂತ ಕೇಳ್ತಾರೆ. ಇಲ್ಲ ಸರ್ ಅಂದರೆ ಸ್ವಲ್ಪ ನಿಧಾನ ಮಾಡಿ ನೋಡೋಣ ಅಂತ ಹೇಳ್ತಾರೆ. ರೋಹಿಣಿ ಅವರು, ಯಾಕೆ ಸರ್ FIR ಹಾಕಲ್ವಾ, ಇವ್ರನ್ನ ಒಳಗಡೆ ಹಾಕಿ ಸರ್, ನನ್ನ ಪರಿಸ್ಥಿತಿ ನೋಡಿದ್ರು ಈ ಥರ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅಲ್ಲ ಕಣಮ್ಮ, ಬೇರೆ ಹುಡುಗನ್ನೇ ಅವರು ಜೀವ ಉಳಿಸೋದಕ್ಕೆ ಇಷ್ಟೆಲ್ಲ ಒದ್ದಾಡಿದ್ರು, ಅಂಥದ್ರಲ್ಲಿ ನೀನು ಆ ಮನೆಯವಳೆ, ಇವರು ಈ ರೀತಿಯೆಲ್ಲ ಹೊಡೆದಿದ್ದಾರೆ ಅಂತಲೇ ನಾವು ನಂಬೇಕಾ, ಇದೆಲ್ಲ ನಿಜಾನ ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಸರ್ ನೀವೇ ನ್ಯಾಯ ತೋರಿಸ್ಬೇಕು ಸರ್, ನನಗೆ ನೀವೇ ಈ ರೀತಿ ಹೇಳಿದ್ರೆ ಹೇಗೆ ಸರ್ ಮಾಡೋದು ಅಂತ ಹೇಳ್ತಾರೆ. ಅಲ್ಲಿ ಅರುಣ್ ಅವ್ರು ಬರ್ತಾರೆ. ಅರುಣ್ ಅವ್ರು ಬಂದು, ಸರ್ ಈಕೆ ಹೇಳ್ತಾ ಇರೋದೆಲ್ಲ ಸುಳ್ಳು ಸರ್, ಸೂರ್ಯ ಮತ್ತು ಮೀನಾ ಅವರು ಒಳ್ಳೆಯವರು ಅಂತ ಹೇಳ್ತಾರೆ. ಇನ್ಸ್ಪೆಕ್ಟ್ರು, ಏನ್ರಿ ಇವ್ರು ನಿಮಗೆ ಗೊತ್ತಾ ಅಂತ ಹೇಳ್ತಾರೆ. ಹೌದು ಸರ್ ನನಗೆ ಗೊತ್ತು, ನನ್ನ ಹೆಂಡ್ತಿ ಇದಾರಲ್ಲ ಅವ್ರ ಅಕ್ಕ ಭಾವ ಅಂತ ಹೇಳ್ತಾರೆ. ಹೌದಾ, ಹಾಗಿದ್ರೆ ನೀವೆಲ್ಲ ಒಂದೇ ಮನೆಯವರ ಅಂತ ಹೇಳ್ತಾರೆ. ಹೌದು ಸರ್ ಅಂತ ಹೇಳ್ತಾರೆ. ಇವ್ರ ಮನೇಲಿ ಏನೇನು ಎಲ್ಲ ಆಗಿದೆ ನಮಗೆ ಗೊತ್ತು ಸರ್, ಈಕೆಗೆ ಎಷ್ಟೆಲ್ಲ ಮೋಸ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತು ಅಂತ ಹೇಳ್ತಾರೆ. ಸೂರ್ಯ ಅವರು, ಸರ್ ಇನ್ನು ಈ ವಿಚಾರನ ಮುಚ್ಚಿಟ್ಟು ಏನೂ ಪ್ರಯೋಜನ ಇಲ್ಲ ಸರ್, ಇಷ್ಟೆಲ್ಲ ಆದಮೇಲೆ ಈಕೆಗೆ ಮೊದಲೇ ಮದುವೆ ಆಗಿ ಗಂಡ ತೀರೋಗಿದ್ದಾರೆ ಸರ್, ಅಷ್ಟೇ ಅಲ್ಲ ಒಂದು ಮಗುನೂ ಇದೆ, ಸ್ಕೂಲ್ಗೆ ಹೋಗೋ ಮಗು ಅಂತ ಹೇಳ್ತಾರೆ. ಮೀನಾ ಅವರು, ಅಷ್ಟೇ ಅಲ್ಲ ಸರ್, ಒಬ್ಬ ರೌಡಿ ಜೊತೆಗೆ ಸೇರಿಕೊಂಡು ನನ್ನ ಗಂಡನ್ನ ಸಾಯಿಸಬೇಕು ಅಂತ ಕಾರ್ ಬ್ರೇಕ್ ಫೇಲ್ ಮಾಡಿದ್ದಾರೆ ಸರ್. ಓಹೋ, ಇಷ್ಟೆಲ್ಲ ಮಾಡಿದಾರಾ, ಆಗಿದ್ರೆ ಇವಳನ್ನ ಬಿಡಬಾರ್ದು ಅಂತ ಪೊಲೀಸ್ನವ್ರು ಹೇಳ್ತಾರೆ. ಇವ್ರ ಮೇಲೆ FIR ಹಾಕ್ರಿ, ಒಳಗೆ ತಳ್ಳೋಣ ಅಂತ ಹೇಳಿದಾಗ ಸೂರ್ಯ ಅವರು, ಬೇಡ ಸರ್ ನಮ್ಮ ಅಣ್ಣನ ಜೀವನ ಹಾಳಾಗ್ಬಿಡುತ್ತೆ, ಡೈವರ್ಸ್ಗೆ ಹಾಕಿದ್ದಾನೆ ಸರ್ ನಮ್ಮ ಅಣ್ಣ, ಹಂಗಾದ್ಮೇಲೆ ಏನಾದರೂ ಆಗೋಲಿ ಸರ್, ಆ ಈಕೆಗೂ ನಮ್ಮ ಅಣ್ಣಂಗೂ ಸಂಬಂಧ ಇಲ್ಲ ಅನ್ನಂಗೆ ಆಗ್ಬಿಟ್ರೆ ಸಾಕು ಸರ್, ಆಮೇಲೆ ಇವಳು ಜೈಲ್ಗಾರು ಹೋಗ್ಲಿ ಎಲ್ಗಾರು ಹೋಗ್ಲಿ ಸರ್, ನಮಗೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ಸ್ಪೆಕ್ಟ್ರು ಚೆನ್ನಾಗಿ ರೋಹಿಣಿನ ಬೈದು, ಇನ್ನೊಂದು ಸತಿ ಏನಾದ್ರು ಈ ಕಡೆ ಬಂದರೆ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಕಳಿಸ್ತಾರೆ. ಅರುಣ್ ಅವ್ರಿಗೆ ಸೂರ್ಯ ಮತ್ತು ಮೀನಾ ಅವರು ಟ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಡ್ತಾರೆ. ಎಲ್ಲರೂ ಹೊರಗಡೆ ಬಂದಮೇಲೆ ರೋಹಿಣಿ, ನಿಮ್ಮಿಬ್ಬರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ನನ್ನ ಜೀವನ ಹಾಳಾಗೋದಕ್ಕೆ ನೀವೇ ಇಬ್ಬರೇ ಕಾರಣ ಅಂತ ಹೇಳಿ ಹೊರಡ್ತಾರೆ. ಸೂರ್ಯ ಮತ್ತು ಮೀನಾ ಅವರು ಮನೆಗೆ ಹೋದಾಗ ಏನಾಯ್ತ್ರಪ್ಪ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನಡೆದಿರೋದೆಲ್ಲ ಹೇಳ್ತಾ ಇರಬೇಕಾದ್ರೆ ಫೈನಾನ್ಸರ್ ಮನೆಗೆ ಬರ್ತಾರೆ. ಸೂರ್ಯ ಅವರು, ಎಲ್ಲ ಮುಗಿದ್ಮೇಲೆ ನೀವೇನಕ್ಕೆ ಬರ್ತಿದ್ದೀರಾ ಅಂತ ಕೇಳ್ತಾರೆ. ನಿಮಗೆ ತೊಂದರೆ ಅಂತೂ ಕೊಡಕ್ಕೆ ಬರ್ತಾ ಇಲ್ಲ ನಾನು. ಸೂರ್ಯ ಅವರು, ಮಂತೇನಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ನನ್ನ ಹತ್ರ ಸಾಲ ಮಾಡಿದ್ದೀರಲ್ಲ, ಅದಕ್ಕೆ ನಾನು ಸ್ವಲ್ಪ ಟೈಮ್ ಕೊಡ್ತೀನಿ ಸಾಲ ತೀರ್ಸೋದಕ್ಕೆ, ಅದಲ್ಲದೆ ನಿಮ್ಮದು ಮನೆ ಪತ್ರ ಬೇರೆ ಕಡೆ ಇದೆಯಲ್ಲ ಅದನ್ನು ಬಿಡಿಸ್ಕೊಂಡು ಬರ್ತೀನಿ, ಅದು ನನ್ನ ಹತ್ರ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಅವರು ಒಪ್ಪಲ್ಲ, ಬೇಡ ಅದ್ಯಾಕೆ, ಅಲ್ಲಿದ್ರು ಬೇರೆ ನಿಮ್ಮ ಹತ್ರ ಬೇರೆ ಇದ್ರು ಬೇರೆನಾ, ನಮಗೆ ಬೇಡ ಅಲ್ಲೇ ಇರಲಿ ಬಿಡಿ ಅಂತ ಹೇಳ್ತಾರೆ. ಬ್ಯಾಂಕಲ್ಲಿ ಪತ್ರ ಇದ್ದರೆ ಸಾಲ ಇದ್ದರೆ ಕರೆಕ್ಟ್ ಟೈಮ್ಗೆ ಕಟ್ಟಬೇಕು, ಅದೇ ನನ್ನ ಹತ್ರ ಇದ್ದರೆ ಒಂದೆರಡು ದಿನ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಶಾಂತಿ ಮತ್ತು ಮನೋಜ್ ಅವರು, ಇದೇ ಸರಿಯಾಗಿದೆ ಅಂತ ಹೇಳ್ತಾರೆ. ಮೀನಾ ಅವರು, ನಿಮಗೆ ಯಾವ ಲಾಭನೂ ಇಲ್ಲದೇನೆ ಅದಂಗೆ ನೀವು ಈ ಥರ ಮಾಡ್ತೀರಾ ಅಂತ ಕೇಳ್ತಾರೆ. ನಿಮಗೆ ಸಹಾಯ ಆಗಲಿ ಅಂತ ನಾನು ಹೇಳಿದ್ದು ಅಷ್ಟೇ ಅಂತ ಫೈನಾನ್ಸರ್ ಹೇಳ್ತಾರೆ. ಸೂರ್ಯ ಅವರು, ಅಪ್ಪ ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅಪ್ಪ ಇವರೇನೋ ಮೋಸ ಮಾಡಕ್ಕೆ ಬಂದಿದ್ದಾರೆ ಅಪ್ಪ, ಇವನ ಮಾತನ್ನ ನೀನು ನಂಬೇಡ ಅಂತ ಸೂರ್ಯ ಅವ್ರು ಹೇಳ್ತಾರೆ. ಮೀನಾ ಅವರು, ಇವರು ಒಳ್ಳೆಯವರಲ್ಲ ಮಾವ, ನೀವು ಅತ್ತೆಗೆ ಹೇಳಿ, ನಿಮ್ಮನ್ನು ಬಿಟ್ಟರೆ ಇನ್ಯಾರು ಅತ್ತೆನ ಒಪ್ಸೋದಕ್ಕಾಗಲ್ಲ ಅಂತ ಹೇಳ್ತಾರೆ. ರಂಗನಾಥ್ ಅವರು, ನನ್ನ ಮಾತು ಬೇರೆ ಅವಳು ಕೇಳ್ತಾಳಮ್ಮ ಅಂತ ಹೇಳಿದಾಗ
ಸೂರ್ಯ ಅವರು ಅಪ್ಪ ಹೆಂಗಾರ ಮಾಡಿ ಒಪ್ಸಪ್ಪ ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.